ನಮಸ್ಕಾರ ಗೆಳೆಯರೇ, ನಾನು ಮಂಜುನಾಥ್. ಬೆಳಗಾವಿಯಿಂದ ಬೆಂಗಳೂರುವರೆಗೂ, ಬೆಳಗಾವಿಯಿಂದ ಬಾಂಬೆವರೆಗೂ 1 ಲಕ್ಷಕ್ಕಿಂತ ಅಧಿಕ ಜಾಬ್ಗಳು ಪ್ರೈವೇಟ್ ಸೆಕ್ಟರ್ದಲ್ಲಿ ಲಭ್ಯವಿದೆ. ಆದರೆ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಮಾಹಿತಿನೇ ಇಲ್ಲ. ಹೌದು ಗೆಳೆಯರೇ, ಯಾಕಂದರೆ ಅವೇರ್ನೆಸ್ ಏನಾಗಬೇಕು, ಜನರಿಗೆ ಹೇಗೆ ತಲುಪಬೇಕು, ಜಾಬ್ಗಳ ಮಾಹಿತಿ ಹೇಗೆ ಸಿಗಬೇಕು, ಇವೆಲ್ಲವೂ ಕನ್ಫ್ಯೂಸ್ದಲ್ಲಿರ್ತಾರೆ. ಹೊಸ ಡಿಗ್ರಿ ಕಂಪ್ಲೀಟ್ ಆಗಿ ಅಥವಾ PUC, SSLC ಇವೆಲ್ಲವೂ ಕಲಿತ ನಂತರ ಕೆಲವು ಜನ ಜಾಬ್ ಕೂಡ ಹುಡುಕ್ತಿರ್ತಾರೆ. ಸೊ ಏನೆಲ್ಲ ಜಾಬ್ಸ್ ಇದೆ, ಯಾವೆಲ್ಲ ಜಾಬ್ಸ್ ಅವೈಲೇಬಲ್ ಇರುತ್ತೆ, ನಾವು ಹೇಗೆ ಅದನ್ನೆಲ್ಲ ಪಡೆದುಕೊಳ್ಬೇಕು, ಅದಕ್ಕಿಂತ ಮುಂಚೆ SSLC PUC ಡಿಗ್ರಿ ಎವ್ರೇಜ್ ಪಾಸ್ ಆಗಿ ಅಥವಾ ಫೇಲ್ ಆಗಿ ಏನಾದರೂ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋರಿಗೂ ಕೂಡ MG ಗ್ರೂಪ್ ಒಂದು ಸಿಹಿ ಸುದ್ದಿ ತಂದಿದೆ. ತಾವು ನಮ್ಮ ಫ್ರೀ ಕನ್ಸಲ್ಟೇಷನ್ ಪ್ರೋಗ್ರಾಮ್ಗೆ ಭಾಗವಾಗಿ ಹಾಗೂ ನಿಮ್ಮ ಸಾಮರ್ಥ್ಯವನ್ನು ಯಾವ ಸೆಕ್ಟರ್ದಲ್ಲಿ ಬೆಳೆಸ್ಕೊಳ್ಬೋದು ಅನ್ನೋ ಬಗ್ಗೆ ಮಾಹಿತಿ ಪಡೆದುಕೊಳ್ಳಿ. ಇದು ಪ್ರತಿ ರವಿವಾರ ನಮ್ಮ MG ಗ್ರೂಪ್ ಆಫೀಸ್, ಮಹಾದೇವ್ ಕೃಪಾ ಬಿಲ್ಡಿಂಗ್, ನೆಹರು ನಗರ್, ಅಬೌವ್ ಹ್ಯಾಂಗ್ಔಟ್ ಕೆಫೆ, ನಿಯರ್ ಓಲ್ಡ್ KTM ಶೋರೂಮ್ ಹತ್ತಿರ ಇದೆ. ಬರೋಕ್ಕಿಂತ ಮುಂಚೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ತಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿ. ಹಾಗೂ ಪ್ರತಿ ರವಿವಾರ 10ರಿಂದ 4ರವರೆಗೆ ಈ ಸೆಷನ್ಸ್ ನಡೀತಾ ಇರುತ್ತೆ. ಸೊ ಇದರಲ್ಲಿ ಕೂಡ ತಾವು ಭಾಗವಹಿಸಿ ಹಾಗೂ ತಮ್ಮ ಕರಿಯರ್ನ ಹೇಗೆ ಬೂಸ್ಟ್ ಮಾಡಬೇಕು, ಹೇಗೆ ಒಳ್ಳೆಯ ಜಾಬ್ ಪಡೆದುಕೊಳ್ಬೇಕು, ಹೇಗೆ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಏನೆಲ್ಲ ಸ್ಕೀಮ್ಸ್ ಇದೆ, ಯಾವೆಲ್ಲ ಗವರ್ಮೆಂಟ್ ಇದಕ್ಕೆ ಸಬ್ಸಿಡಿ ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ ಅಥವಾ ಫಿನಾನ್ಸಲ್ಲಿ ಹೇಗೆ ಸಪೋರ್ಟ್ ಮಾಡುತ್ತೆ, ಅದರ ಜೊತೆಗೆ ಬ್ಯಾಂಕ್ಸ್ ಕೂಡ ನಿಮಗೆ ಹೇಗೆ ಲೋನ್ಸ್ಗಾಗಿ ಸಪೋರ್ಟ್ ಮಾಡುತ್ತೆ, ಅದರಲ್ಲಿ ಯಾವೆಲ್ಲ ಸ್ಕೀಮ್ಸ್ ನಿಮ್ಗೆ ಅಪ್ಲೈ ಆಗುತ್ತೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲು ನಾವು ಮುಂದೆ ಬಂದಿದ್ದೇವೆ. ಸೊ ಮತ್ತೆ ಕಿತ್ತಳ ತಾವು ಕೂಡ ಇವಾಗಲೇ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ ಹಾಗೂ ತಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಳ್ಳಿ. ಓಕೆ, ಇವಾಗ ಮತ್ತೆ ಬರೋಣ. SSLC PUC ಡಿಗ್ರಿ ಆದ ಜನರು ಜಾಬ್ ಹುಡುಕ್ತಿರ್ತಾರೆ ಅಥವಾ ಜಾಬ್ ಸಿಕ್ಕ ನಂತರ ಸ್ಯಾಲ್ರಿ ಕಡಿಮೆ ಇರುತ್ತೆ. ಸ್ಯಾಲ್ರಿ ಕಡಿಮೆ ಇರೋದರಿಂದ ಬೇರೆ ಜಾಬ್ ಸ್ವಿಚ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. HR ನಂಬರ್ ಸಿಗೋದಿಲ್ಲ ಅಥವಾ ಎಲ್ಲಿ ಜಾಬ್ಸ್ ವೇಕೆನ್ಸೀಸ್ ಇದೆ, ಹೇಗೆ ಪ್ರೊಸೀಜರ್ ಇರುತ್ತೆ ಇಂಟರ್ವ್ಯೂಸ್, ಅದರ ಬಗ್ಗೆ ಕೂಡ ಮಾಹಿತಿ ಇರೋದಿಲ್ಲ. ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಗೆಳೆಯರೇ, ತಾವು CV ರೆಡಿ ಮಾಡುವಾಗ ಮೊದಲ ಗಮನ ಹರಿಸಬೇಕಾದ್ದು ಏನು? ನಿಮ್ಮ ಹೆಸರು, ನಿಮ್ಮ ವಿಳಾಸ, ಓಕೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ID, ಅದರ ಜೊತೆಗೆ ನೀವು ಕಲಿತಿರುವ ಶಿಕ್ಷಣದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿ. ಇದರ ನಂತರ ತಮಗೆ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅದರ ಬಗ್ಗೆ ಬರೆಯೋಕ್ಕಿಂತ ಮುಂಚೆ ತಾವು ನಿಮ್ಮ ಹಾಬೀಸ್ ಏನು, ನಿಮಗೆ ಯಾವ ಸೆಕ್ಟರ್ ಇಂಟ್ರೆಸ್ಟ್ ಇದೆ, ಅಥವಾ ನೀವು ಏನಾದರೂ ಅಚೀವ್ಮೆಂಟ್ಸ್ ಅದು ಇದ್ದರೆ ಆ ಅಚೀವ್ಮೆಂಟ್ಸ್ ಬಗ್ಗೆ ಕೂಡ ಆ CVಯಲ್ಲಿ ನಮೂದನೆ ಮಾಡಿ. ನಂತರ ನೀವೆಲ್ಲಾದರೂ ಜಾಬ್ ಮಾಡಿದರೆ ಆ ಜಾಬ್ ಯಾವ ಕಂಪ್ನಿ ಇದು, ಅದರಲ್ಲಿ ನಿಮ್ಮ ಜಾಬ್ ಡೆಸಿಗ್ನೇಷನ್ ಏನಿತ್ತು, ಅದರ ಜೊತೆಗೆ ನಿಮ್ಮ ಜಾಬ್ ಡಿಸ್ಕ್ರಿಪ್ಷನ್ ಅಂದರೆ ನೀವು ಮಾಡುತ್ತಿರುವ ಕೆಲಸ ಕಾರ್ಯಗಳು ಏನೇನಿತ್ತು ಅದನ್ನು ಡಿಟೇಲ್ ಆಗಿ ಬರೀರಿ. ತದನಂತರ ಯಾವ ವರ್ಷದಿಂದ ಯಾವ ವರ್ಷದವರೆಗೆ ತಾವು ಜಾಬ್ ಮಾಡಿದ್ರಿ, ಎಷ್ಟು ಮಂತ್ಸ್ ಜಾಬ್ ಮಾಡಿದ್ರಿ, ಅದು ಕೂಡ ಮೆನ್ಷನ್ ಮಾಡೋದನ್ನು ಮರಿಬೇಡಿ. HR ನಂಬರ್ ಇದ್ದರೂ ಅದರಲ್ಲಿ ಮೆನ್ಷನ್ ಮಾಡಿ. ಇಲ್ಲಾಂದ್ರೂ ನಿಮಗೆ ಕಲೀಗ್ಸ್ ಇರ್ತಾರೆ, 2 ರೆಫರೆನ್ಸ್ ನಂಬರ್ನ ಹಾಕೋದನ್ನು ಯಾವಾಗೂ ಮರಿಬೇಡಿ. ಒಂದು ಒಳ್ಳೆಯ CV ಹೇಗಂದರೆ, ನೀವು ಎಷ್ಟು ಕಾನ್ಫಿಡೆಂಟ್ ಆಗಿ ನಿಮ್ಮ ಬಗ್ಗೆ ನೀವು ಹೇಳಿಕೊಳ್ತಿರೋ HRಗೆ ಅಷ್ಟೇ ಕಾನ್ಫಿಡೆಂಟ್ ಆಗಿ ನಿಮಗೆ ಜಾಬು ಕೂಡ ಸಿಗುತ್ತೆ. ಹಾಗೂ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಮ ಸ್ಯಾಲ್ರಿ ಕೂಡ ಹೆಚ್ಚುತ್ತೆ. ನೀವು ಯಾವ ರೀತಿಯಾಗಿ ಉದ್ಯೋಗ ಮಾಡ್ತೀರಿ, ಏನು ಕೆಲಸ ಮಾಡಿದ್ದೀರಿ, ಅದು ಕಂಪ್ನಿಯಲ್ಲಿ ಏನಾದರೂ ಅಚೀವ್ಮೆಂಟ್ಸ್ ಇದ್ದರೆ ಆ ಅಚೀವ್ಮೆಂಟ್ಸ್ ಯಾವೆಲ್ಲ ಅವಾರ್ಡ್ಸ್ ಅದು ತೊಗೊತಿದ್ರೆ ಅದನ್ನು ಕೂಡ ಬ್ರೀಫ್ ಆಗಿ ಬರೀರಿ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ನೆಕ್ಸ್ಟ್ ಜಾಬ್ ಯಾವುದಾದ್ರೂ ನೀವು ಹುಡುಕ್ತಿದ್ರೆ ಅಥವಾ ನೀವು CV ಅದು ಫಾರ್ವರ್ಡ್ ಮಾಡಿದರೆ ಅಲ್ಲಿ ನಿಮಗೆ ಒಂದು ಪ್ರೆಸೆಂಟ್ ಸ್ಯಾಲ್ರಿಗಿಂತ ಹೆಚ್ಚಿನ ಸ್ಯಾಲ್ರಿ ಸಿಗುವ ಅವಕಾಶಗಳಿರುತ್ತವೆ. ಇದರಲ್ಲಿ ಫ್ರೆಷರ್ಸ್ ಅಂತಾರೆ, ಸರ್ ನಮ್ಮದಂತೂ ಎಕ್ಸ್ಪೀರಿಯನ್ಸ್ ಇಲ್ಲ ಸರ್ ನಾವೇನು ಮಾಡಬೇಕು, ಹೇಗೆ ನಮ್ಮ CVನ ರೆಡಿ ಮಾಡಬೇಕು, ಇದರ ಬಗ್ಗೆ ಕೂಡ ಅವರು ತುಂಬ ಕನ್ಫ್ಯೂಷನ್ ಇರ್ತಾರೆ. ಸಿಂಪಲ್ ಆಗಿ ಹೇಳ್ತೀನಿ, ನಿಮ್ಮ ಹೆಸರು, ಮೊಬೈಲ್ ನಂಬರ್, ನಿಮ್ಮ ಅಡ್ರೆಸ್, ಇಮೇಲ್ ID, ದಿಸ್ ಇಸ್ ಮ್ಯಾಂಡೇಟರಿ. ಅದರ ಜೊತೆಗೆ ನಿಮ್ಮ ಎಜುಕೇಷನ್ದಲ್ಲಿ ನಿಮ್ಮದು ಯಾವ ಎಜುಕೇಷನ್ ಆಗುತ್ತೆ, SSLC PUC ಡಿಗ್ರಿ, ಕಾಲೇಜ್ ಹೆಸರು ಬರೀರಿ. ಅದರ ಜೊತೆಗೆ ಯಾವ ಇಯರ್ ಪಾಸ್ ಆಗಿದ್ರಿ ಅದನ್ನು ಬರೀರಿ. ಕಾಲೇಜಲ್ಲಿ ಏನೆಲ್ಲ ಅಚೀವ್ಮೆಂಟ್ಸ್ ಮಾಡಿದ್ದೀರಿ ಅದ್ರ ಬಗ್ಗೆ ಬರೀರಿ. ಸ್ಟೇಜ್ ಕರೇಜ್ ಇದ್ರೆ ಸ್ಟೇಜ್ ಕರೇಜ್ ಬಗ್ಗೆ ಬರೀರಿ. ಅಥವಾ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ನ ನೀವು ಲೀಡ್ ಮಾಡಿದರೆ ಪ್ರಾಜೆಕ್ಟ್ ಬಗ್ಗೆ ಟೋಟಲ್ ಡೀಟೇಲ್ಸ್ ಬರೀರಿ. ಯಾವ
ಕಂಪ್ನಿಯಲ್ಲಿ ನೀವು ಪ್ರೊಜೆಕ್ಟ್ಸ್ ಮಾಡಿದರೆ ಕಾಲೇಜ್ ಡೇಸ್ದಲ್ಲಿ ಆ ಪ್ರಾಜೆಕ್ಟ್ಸ್ ಕಂಪ್ನಿ ಹೆಸರು ಬರೀರಿ, ಅಲ್ಲಿ ರೆಫರೆನ್ಸ್ ಕೂಡ ಬರೀರಿ. ಇವೆಲ್ಲ ಏನಾಗುತ್ತೆ, ನಿಮ್ಮ ಇಂಪ್ರೆಷನ್ ಬರ್ತಾ ಇರುತ್ತೆ. ಇಂಟರ್ವ್ಯೂ ಹೋಗೋ ಮುಂಚೆ ಲೈಟ್ ಕಲರ್ ಅಥವಾ ನಿಮಗೆ ಸೂಟ್ ಆಗೋ ಕಲರ್ನ ನೋಡಿ ಡ್ರೆಸ್ಸಿಂಗ್ ಮಾಡ್ಕೊಳ್ಳಿ. ಫಾರ್ಮಲ್ ಡ್ರೆಸ್ದಲ್ಲಿ ವಿತ್ ವೆಲ್ ಶೇವ್ಡ್, ಓಕೆ. ಹಾಗೂ ನೀವು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಯುವಕರೆಲ್ಲ ಒಳ್ಳೆಯ ಪರ್ಫ್ಯೂಮ್ ಅದು ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಹುಡುಗಿಯರು ಕೂಡ ನೀವು ಡ್ರೆಸ್ಸಿಂಗ್ ಸೆನ್ಸ್ದಲ್ಲಿ ಆಫಿಷಿಯಲಿ ಯಾವುದು ಯೂಸ್ ಇರುತ್ತೆ ಅಂಥ ಡ್ರೆಸ್ಸಿಂಗ್ ತಾವು ಹಾಕ್ಕೊಂಡು ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನೀವು ಫಸ್ಟ್ ಇಂಪ್ರೆಷನ್ಸ್ ಇಫೆಕ್ಟಿವ್ ಇರುತ್ತೆ. ಆ ಇಫೆಕ್ಟಿವ್ದಿಂದ ಏನಾಗುತ್ತೆ, ಯು ವಿಲ್ 90% ಯು ವಿಲ್ ಗೆಟ್ ಅ ಚಾನ್ಸ್ ಟು ಸೆಲೆಕ್ಟ್. ಅದಕ್ಕೆ 90% ಒಂದು ಏನಿರುತ್ತೆ ಚಾನ್ಸ್ ಇರುತ್ತೆ ತಾವು ಸೆಲೆಕ್ಟ್ ಆಗೋಕ್ಕೆ. ಅದ್ರ ಜೊತೆಗೆ ನಿಮಗಿರೋ ನಾಲೆಜ್ ಬಗ್ಗೆ ಹೇಳಿ. ನಿಮ್ಮ ಬಗ್ಗೆ ಕೇಳಿದಾಗ ಯಾವ ರೀತಿಯಾಗಿ ಹೇಳಬೇಕು, ನಿಮ್ಮ ಹೆಸರು, ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್, ನಿಮ್ಮ ಅಡ್ರೆಸ್, ನಿಮ್ಮ ಹಾಬೀಸ್ ಆ್ಯಂಡ್ ಯುವರ್ ಅಚೀವ್ಮೆಂಟ್ಸ್. ಓಕೆ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಶ್ ಮಾಡೋದನ್ನು ಮರಿಬೇಡಿ. ಇವೆಲ್ಲವೂ ಹೇಗೆ ಹಂತವಾಗಿ ಪ್ರಾಕ್ಟೀಸ್ ಕೂಡ ಮಾಡಿ. ಇಂಟರ್ವ್ಯೂಗೆ ಹೋಗೋ ಮುಂಚೆ ಯಾವುದಾದ್ರೂ ಇಂಟರ್ವ್ಯೂ ಹೋಗೋದಿದ್ರೆ ಆ ಕಂಪ್ನಿ ಬಗ್ಗೆ ಮಹತ್ವವಾಗಿ ಡೀಟೇಲ್ಸ್ ತಿಳ್ಕೊಳ್ಳಿ. ಆ ಕಂಪ್ನಿ ಯಾವಾಗ ಸ್ಟಾರ್ಟ್ ಆಯಿತು, ಯಾವ ಡೆಸಿಗ್ನೇಷನ್ ನೀವು ಅಪ್ಲೈ ಮಾಡ್ತಿದ್ದೀರಾ, ಆ ರೋಲ್ಸ್ ಏನಿದೆ, ಆ ರೋಲ್ ನಿಮಗೇನು ಅಪ್ಲೈ ಆಗುತ್ತೆ, ನೀವು ಏನು ಮಾಡಬೇಕು, ಮೊದಲೇ ಪ್ರಿಪೇರ್ ಆಗಿ ಹೋಗಿ. ಇಂಟರ್ವ್ಯೂದಲ್ಲಿ ಹೋಗೋಕ್ಕಿಂತ ಮುಂಚೆ ಬಿ ಕಾನ್ಫಿಡೆಂಟ್. ನಿಮಗೆ ನೀವು ಹೇಳ್ಕೊಳ್ಳಿ, ಯು ವಿಲ್ ಕ್ರ್ಯಾಕ್ ದಿಸ್ ಇಂಟರ್ವ್ಯೂ ಅಂತ. ಸೊ ಇವೆಲ್ಲವೂ ಮಾಹಿತಿಗಳನ್ನು ನೀವು ನಿಮ್ಮಲ್ಲಿ ಸಂಗ್ರಹಿಸಿದಾಗ ಆಟೋಮ್ಯಾಟಿಕ್ಲಿ ಯು ವಿಲ್ ಗೆಟ್ ಮೋರ್ ಅಪರ್ಚುನಿಟೀಸ್ ಟು ಸೆಲೆಕ್ಟ್ ಆ್ಯಂಡ್ ಯು ವಿಲ್ ಗೆಟ್ ಮೋರ್ ಅಪರ್ಚುನಿಟೀಸ್ ಟು ಗೆಟ್ ಅ ಹೈಕ್ ಸ್ಯಾಲ್ರಿ. ಹೆಚ್ಚಿನ ಸ್ಯಾಲ್ರಿ ಪಡೆಯುವಲ್ಲಿ ಇದು ಹೆಲ್ಪ್ಫುಲ್ ಆಗುತ್ತೆ. ಸೊ ಮತ್ತೆಗೆ ತಡ, ಈ ಕೆಳಗೆ ಕೊಟ್ಟಿರುವ ನಂಬರ್ಗೆ ಇನ್ನೂ ಏನಾದರೂ ಹೆಚ್ಚಿನ ನಿಮಗೆ ಇದರ ಬಗ್ಗೆ ಮಾಹಿತಿ ಬೇಕಾದರೆ ಕರೆ ಮಾಡಿ. ಇವೆಲ್ಲವೂ ಕೂಡ ತುಂಬ ಮಾಹಿತಿ ಇದೆ, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳೋಕ್ಕೆ ಆಗೋದಿಲ್ಲ. ಸೊ ಮತ್ತೆ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. ಹಾಗೂ MG ಗ್ರೂಪ್ ಸದಾ ನಿಮ್ಮ ಜೊತೆ ಇರುತ್ತೆ, ಇದನ್ನು ಮರೆಯಬೇಡಿ. ರೈಟ್ ಕರಿಯರ್ ಬ್ರೈಟ್ ಫ್ಯೂಚರ್ ಈ ಕಾನ್ಸೆಪ್ಟ್ಗೆ ತಾವು ಕೂಡ ಜಾಯ್ನ್ ಆಗಿ ಹಾಗೂ ನಿಮ್ಮ ಸೆಲ್ಫ್ ಕಾನ್ಫಿಡೆಂಟ್, ಸೆಲ್ಫ್ ಕರಿಯರ್ ಹಾಗೂ ಫ್ಯೂಚರ್ನ ಬ್ರೈಟ್ ಮಾಡ್ಕೊಳ್ಳಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.